ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಮ್ಯಾಕ್ಸ್ ಪಪ್ಪಿಗಳ ಅಪ್ಡೇಟ್ನ ಕೊಟ್ಟಿದ್ದೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಪಪ್ಪಿಗಳು ಇನ್ನೂ ಕಂಡುಬಿಟ್ಟಿರಲಿಲ್ಲ. ಈಗ ಬಂದು ಪಪ್ಪಿಗಳೆಲ್ಲ ಕಂಡುಬಿಟ್ಟಿದೆ. ಹಾಗೆ ಈಗ ಸ್ವಲ್ಪ ದೊಡ್ಡದಾಗಿದೆ. ನೋಡ್ಬೋದು ಪಪ್ಪಿಗಳೆಲ್ಲ ಯಾವ ರೀತಿ ಮಲ್ಕೊಂಡಿದೆ ಅಂತ ಹೇಳಿ. ಪಪ್ಪಿಗಳನ್ನ ನೋಡೋಣ ಅಂತ ಹೋದೆ. ಎಲ್ಲ ಪಪ್ಪಿಗಳು ಕೂಡ ಮಲ್ಕೊಂಡಿದೆ. ಎಲ್ಲ ಒಂದೊಂದು ಮೂಲೆಯಲ್ಲಿ ಮಲ್ಕೊಬಿಟ್ಟಿದೆ. ನೋಡಿ, ಇದೊಂದು ಮಂಚದಡಿ ಹೋಗಿ ಮಲ್ಕೊಬಿಟ್ಟಿದೆ. ಸೊ ಎಲ್ಲ ಇದೊಂದು ಪಪ್ಪಿ ನೋಡಿ ಯಾವ ರೀತಿ ಮಲ್ಕೊಂಡಿದೆ ಅಂತ ಹೇಳಿ. ಸೊ ಒಂದೊಂದು ಕೂಡ ಒಂದೊಂದು ಡಿಫ್ರೆಂಟ್ ಆಗಿ ಮಲ್ಕೊಂಡಿದೆ. ಈ ರೀತಿ ಎದ್ಬಿಟ್ರೆ ಫುಲ್ಲು ಫೈಟಿಂಗ್ ಶುರು ಮಾಡ್ಕೊಳುತ್ತೆ. 2-3 ಪಪ್ಪಿಗಳು ಸೇರ್ಕೊಬಿಡುತ್ತೆ ಫೈಟಿಂಗ್ ಮಾಡೋದಕ್ಕೆ. ಈ ರೀತಿ ಫುಲ್ಲು ಜಗಳ ಆಡೋಕೆ ಸ್ಟಾರ್ಟ್ ಮಾಡುತ್ತೆ. ನೋಡ್ಬೋದು ಪಪ್ಪಿಗಳೆಲ್ಲ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ. ಈ ರೀತಿ ಎಲ್ಲ ಪಪ್ಪಿಗಳನ್ನ ನೋಡೋದೇ ಒಂದು ಚಂದ. ಯಾಕೆಂತ ಹೇಳಿದ್ರೆ ಎಲ್ಲ ಗುಂಡಾಗಿ ತುಂಬಾ ಚೆನ್ನಾಗಿರುತ್ತೆ ಇವುಗಳ ಆಟ ಎಲ್ಲ ನೋಡೋದಕ್ಕೆ. ಪಪ್ಪಿಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ಒಳ್ಳೆ ಸೈಜಲ್ಲಿ ಬಂದಿದೆ. ಈ ವಿಡಿಯೋ ಮಾಡುವಾಗ ನಾಯಿ ಮರಿಗಳಿಗೆ ಕೇವಲ 25 ದಿನ ಆಗಿದೆ ಅಷ್ಟೇನೆ. ನೋಡ್ಬೋದು ಪಪ್ಪಿಗಳ ಸೈಜ್ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ. ಫೇಸ್ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇವು ಬಂದು ಶೋ ಕ್ವಾಲಿಟಿ ಲ್ಯಾಬ್ ನಾಯಿ ಮರಿಗಳು. ಪಂಜಾಬ್, ಚೈನೀಸು ಈ ರೀತಿ ಏನೇನೋ ಬರುತ್ತೆ. ಸೊ ಅದೆಲ್ಲ ಅಲ್ಲ, ಇದು ಒರಿಜಿನಲ್ ಶೋ ಕ್ವಾಲಿಟಿ. ಏನು ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಆ ರೀತಿ ಟೈಪ್ ಬರುವಂತಹ ನಾಯಿಗಳು. ಈಗ ಪಪ್ಪಿಗಳಿಗೆ ರಾಯಲ್ ಕೆನನ್ ಫುಡ್ ನ ಫೀಡ್ ಮಾಡ್ತಾ ಇದ್ದಾರೆ. ಪಪ್ಪಿಗಳೆಲ್ಲ ಸೆಲ್ಫ್ ಫೀಡಿಂಗ್ ಅಲ್ಲಿ ಇದೆ, ನೋಡ್ತಾ ಇರ್ಬೋದು ನೀವು. ಲ್ಯಾಬ್ರಡೋರ್ ರಿಟ್ರೀವರ್ ಈ ನಾಯಿಗಳನ್ನ ಹಂಟಿಂಗ್ ಹಾಗೆ ಫಿಶಿಂಗ್ ಗೋಸ್ಕರ ಡೆವಲಪ್ ಮಾಡಲಾಗಿದೆ. ಲ್ಯಾಬ್ರಡೋರ್ ರಿಟ್ರೀವರ್ ನಾಯಿಗಳನ್ನ ಡಕ್ ಹಂಟರ್ಸ್ಗಳು ಹಂಟಿಂಗ್ ಗೋಸ್ಕರ ಬಳಕೆ ಮಾಡ್ತಾರೆ. ಇದು ಯಾವ ರೀತಿ ನಡೆಯುತ್ತೆ ಅಂತ ಹೇಳಿದ್ರೆ, ಡಕ್ ಹಂಟರ್ಸ್ಗಳು ದಡದಲ್ಲಿ ನಿಂತಿ ಡಕ್ ಅಂದ್ರೆ ಬಾತುಕೋಳಿಗಳಿಗೆ ಹಾರುವಾಗ ಶೂಟ್ ಮಾಡಿದ್ರೆ, ಸೊ ಈ ಬಾತುಕೋಳಿಗಳೇನಿರ್ತದೆ ಇದು ಬಂದು ನೀರೊಳಗೆ ಬಿದ್ದೋಗ್ತಾ ಇತ್ತು. ಇವರು ದಡದಿಂದ ನೀರೊಳಗೆ ಹೋಗಿ ತಗೊಬಂದು ಮತ್ತೆ ಅವುಗಳನ್ನ ಹಂಟ್ ಮಾಡುವಾಗ ತುಂಬಾ ಟೈಮ್ ಹಿಡಿತಾ ಇತ್ತು. ಅವರಿಗೆ ನೀರೊಳಗೆ ಹೋಗಿ ತರೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಇಂಥ ಟೈಮಲ್ಲಿ ಲ್ಯಾಬ್ರಡೋರ್ ರಿಟ್ರೀವರ್ ಡಾಗ್ಗಳನ್ನ ಹಂಟಿಂಗ್ ಗೋಸ್ಕರ ಬಳಕೆ ಮಾಡ್ತಾ ಇದ್ರು. ಇದೇನೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಬೇಟೆಗಾರರು ಬಂದು ಬಾತುಕೋಳಿಗಳಿಗೆ ಶೂಟ್ ಮಾಡಿದಾಗ ಇದು ಬಂದು ನೀರೊಳಗೆ ಬಿದ್ದೋಗುತ್ತೆ. ಇವ್ರು ಏನಿರ್ತಾರೆ ಡಾಗ್ಗಳಿಗೆ ಟ್ರೈನ್ ಮಾಡ್ಕೊಂಡಿರ್ತಾರೆ. ಡಾಗಿಗೆ ನೀರೊಳಗೆ ಹೋಗಿ ತಗೊಬರಕ್ ಹೇಳಿದಾಗ ಈ ಲ್ಯಾಬ್ರಡೋರ್ ರಿಟ್ರೀವರ್ ಡಾಗ್ ಏನಿದೆ ಇದು ಬಂದು ನೀರೊಳಗೆ ಹೋಗಿ ಆ ಬಾತುಕೋಳಿನ ತನ್ನ ಬಾಯಲ್ಲಿ ಕಚ್ಕೊಂಡು ದಡಕ್ಕೆ ತಂದು ಹಂಟರ್ ಅಂದ್ರೆ ಬೇಟೆಗಾರ ಯಾರಿದ್ದಾರೆ ಅವರಿಗೆ ಕೊಡುತ್ತೆ. ಇದಕ್ಕೆ ಬಂದು ರಿಟ್ರೀವ್ ಅಂತ ಹೇಳ್ತಾರೆ. ಹಾಗೆ ಈ ನಾಯಿಗಳನ್ನ ಲ್ಯಾಬ್ರಡೋರ್ ನ್ಯೂಫೌಂಡ್ಲ್ಯಾಂಡ್ ಏನಿದೆ ಇದರಲ್ಲಿ ಬಂದು ಲ್ಯಾಬ್ರಡೋರ್ ಎನ್ನುವಂತ ಒಂದು ಸ್ಥಳ ಇದೆ. ಇಲ್ಲಿ ಬಂದು ಈ ನಾಯಿಗಳನ್ನ ಡೆವಲಪ್ ಮಾಡಲಾಗಿದೆ. ಹಾಗಾಗಿ ಆ ಸ್ಥಳದ ಹೆಸರು ಲ್ಯಾಬ್ರಡೋರ್. ಜೊತೆಗೆ ಇದು ಮಾಡುವಂತ ಕೆಲಸ ಏನಿದೆ ಇದಕ್ಕೆ ಬಂದು ರಿಟ್ರೀವ್ ಅಂತ ಹೇಳ್ತಾರೆ. ಹಾಗಾಗಿ ಇವೆರಡನ್ನು ಸೇರಿಸಿ ಲ್ಯಾಬ್ರಡೋರ್ ರಿಟ್ರೀವರ್ ಅಂತ ಈ ನಾಯಿಗಳಿಗೆ ಹೆಸರನ್ನ ಕೊಟ್ಟಿದ್ದಾರೆ. ಲ್ಯಾಬ್ರಡೋರ್ ರಿಟ್ರೀವರ್ ನಾಯಿಗಳ ಹೈಟ್ ಬಂದು 22.5 ಇಂಚಿಂದ 24.5 ಇಂಚ್ ತನಕ ಇರುತ್ತೆ. ಇನ್ನು ಇವು 29 ಕೆಜಿಯಿಂದ 36 ಕೆಜಿ ತನಕ ವೆಯ್ಟ್ ನ ಹೊಂದಿರುತ್ತವೆ. ತುಂಬಾ ಜನ ನಮ್ಮ ಹತ್ರ ಪಂಚ್ ಫೇಸ್ ಬೇಕು, ಶಾರ್ಟ್ ಟೇಲ್ ಬೇಕು ಅಂತ ಹೇಳ್ತಾರೆ. ಇದು ಬಂದು ಡಕ್ ಹಂಟಿಂಗ್ ಬ್ರೀಡ್ ಆಗಿರೋದ್ರಿಂದ ಬಾತುಕೋಳಿನ ತನ್ನ ಬಾಯಿನಲ್ಲಿ ಕಚ್ಕೊಂಡು ಬರ್ಬೇಕಾಗುತ್ತೆ ನೀರೊಳಗಿಂದ. ಹಾಗೆ ಇವುಗಳ ಫೇಸ್ ಸ್ವಲ್ಪ ಉದ್ದನೇ ಇರಬೇಕಾಗುತ್ತೆ. ಹಾಗೆ ಇವುಗಳ ಬಾಲ ಬಂದು ಸ್ವಿಮ್ಮಿಂಗ್ ಮಾಡುವಾಗ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇವುಗಳ ಬಾಲ ಬಂದು ತುಂಬಾ ಶಾರ್ಟ್ ಇದ್ರು ಕೂಡ ಇವುಗಳಿಗೆ ಸ್ವಿಮ್ಮಿಂಗ್ ಎಲ್ಲ ಮಾಡೋದಕ್ಕಾಗಲ್ಲ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ತುಂಬಾ ಜನ ನಮಗೆ ಪಂಚ್ ಫೇಸ್ ಬೇಕು, ಶಾರ್ಟ್ ಟೇಲ್ ಬೇಕು ಅಂತೆಲ್ಲ ಕೇಳ್ತೀರಾ. ಹಾಗೆ ಕೆಲವೊಬ್ರು ರಿಂಕಲ್ ಎಲ್ಲ ಬೇಕು ಫೇಸ್ ಅಲ್ಲಿ ಅಂತ ಕೇಳ್ತೀರಾ. ಸೊ ರಿಂಕಲ್ ಬಂದು ಪ್ಯೂರ್ ಲ್ಯಾಬ್ರಡೋರ್ ರಿಟ್ರೀವರ್ ಏನಿದೆ ಈಗ ಹೇಳಿದ್ನಲ್ಲ ನಿಮ್ಗೆ ಹಂಟಿಂಗ್ ಗೋಸ್ಕರ ಬ್ರೀಡ್ ಮಾಡಿದ್ದಾರೆ ಅಂತ ಹೇಳಿ. ಈ ಒಂದು ಲ್ಯಾಬ್ ನಾಯಿಗಳಲ್ಲಿ ಅಂದ್ರೆ ಲ್ಯಾಬ್ರಡೋರ್ ರಿಟ್ರೀವರ್ ನಾಯಿಗಳಲ್ಲಿ ರಿಂಕಲ್ ಫೇಸ್ ಅನ್ನೋದು ಬರೋದಿಲ್ಲ. ಇದು ಬಂದು ಪಂಜಾಬ್ ಲ್ಯಾಬ್ ಅಂತ ಹೇಳ್ತಾರೆ, ಹಾಗೆ ಚೈನೀಸ್ ಲ್ಯಾಬ್ ಅಂತಾರೆ. ಲ್ಯಾಬ್ ಅಂದ್ರೆ ಏನಂತ ಅರ್ಥ ಗೊತ್ತಿಲ್ಲ, ಲ್ಯಾಬ್ರಡೋರ್ ಅನ್ನೋದು ಮಾತ್ರ ಅರ್ಥ ಗೊತ್ತು. ಯಾಕಂತ ಹೇಳಿದ್ರೆ ಲ್ಯಾಬ್ರಡೋರ್ ಅನ್ನೋದು ಒಂದು ಪ್ಲೇಸ್ ಹೆಸರು. ಹಾಗೆ ರಿಟ್ರೀವರ್ ಅನ್ನೋದು ಒಂದು ವಸ್ತುನ ಬಿಸಾಕಿದ್ರೆ ಅದನ್ನ ನಮ್ಮ ಹತ್ರ ತಂದು ಕೊಡುವಂಥದ್ದು ಏನೋ ಒಂದು ಕೆಲಸ ಇದೆ, ಅದಕ್ಕೆ ಬಂದು ರಿಟ್ರೀವ್ ಅಂತ ಹೇಳ್ತಾರೆ. ಈ ಬರೀ ಲ್ಯಾಬ್ ಅಂತೇನಿದೆ ಇದರ ಒಂದು ಪದದ ಅರ್ಥನೇ ಗೊತ್ತಿಲ್ಲ ಯಾರಿಗೂ ಕೂಡ. ಇಲ್ಲಿ ನೀವು ನೋಡ್ಬೋದು ಏನು ಪಂಜಾಬ್ ಲ್ಯಾಬ್ ಅಂತೀರಾ ಹಾಗೆ ಚೈನೀಸ್ ಲ್ಯಾಬ್ ಅಂತೀರಾ, ಇವುಗಳ ಫೋಟೋ ಹಾಗೆ ವಿಡಿಯೋನ ಹಾಕಿರ್ತೀನಿ, ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ಈ ರೀತಿ ಬ್ರೀಡಿಂಗ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅದು ತಪ್ಪೋ ಸರಿನಾ ನನಗೆ ಗೊತ್ತಿಲ್ಲ. ಬಟ್ ನಾಯಿ ತಗೊಳ್ಳೋಂಥವ್ರು ಪ್ಯೂರ್ ಲ್ಯಾಬ್ಗಳನ್ನ ತಗೊಳ್ಳಿ, ಬೇರೆ ರೀತಿ ತಗೋಬೇಡಿ. ಏನಕ್ಕೆ ಅಂತ ಹೇಳಿದ್ರೆ ಈ ನಾಯಿಗಳನ್ನ ಬೇರೆ ನಾಯಿಗಳ ಜೊತೆ ಮಿಕ್ಸ್ ಬ್ರೀಡ್ ಮಾಡಿರ್ತಾರೆ. ಹಾಗಾಗಿ ಇವುಗಳು ಲೈನೇಜ್ಗಳು ಅಷ್ಟೊಂದು ಸರಿ ಇರಲ್ಲ. ಹಾಗಾಗಿ ಜೆನೆಟಿಕಲ್ ಇಶ್ಯೂಗಳು, ಹಿಪ್ ಪ್ರಾಬ್ಲಮ್ಗಳು ಈ ರೀತಿ ಎಲ್ಲ ಬರುವಂತ ಚಾನ್ಸ್ ಇರುತ್ತೆ. ನೀವು ಒರಿಜಿನಲ್ ಲ್ಯಾಬ್ರಡೋರ್ ರಿಟ್ರೀವರ್ ಏನಿದೆ ಇದನ್ನ ತಗೊಂಡಾಗ ನಿಮ್ಗೆ ಅಷ್ಟು ಪ್ರಾಬ್ಲಮ್ಗಳು ಬರೋದಿಲ್ಲ. ಲ್ಯಾಬ್ರಡೋರ್ ರಿಟ್ರೀವರ್ ನಾಯಿಗಳೇನಿದೆ ಇದು ಬಂದು ಮ್ಯಾಕ್ಸಿಮಮ್ ಒಂದು 40 ಕೆಜಿ ಒಳಗೆ ಬರುವಂತದ್ದು. ಬಟ್ ನೀವು ನೋಡುವಂತ ಚೈನೀಸ್ ಹಾಗೆ ಪಂಜಾಬ್ ಲ್ಯಾಬ್ ಏನಿದೆ ಇದು ಬಂದು ತುಂಬಾ ವೆಯ್ಟ್ ಬರುತ್ತೆ. ಲ್ಯಾಬ್ರಡೋರ್ ರಿಟ್ರೀವರ್ ಏನಿದೆ ಇದು ಬಂದು ಮೀಡಿಯಂ ಸೈಜ್ ಬ್ರೀಡ್, ಆದ್ರೆ ಇವುಗಳು ಬಂದು ತುಂಬಾ ದೊಡ್ಡದಾಗಿ ಬರುತ್ತೆ. ನೀವು ಮನೆಯಲ್ಲೆಲ್ಲ ಸಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ನಾಯಿಗಳನ್ನ. ಎಷ್ಟು ಮುದ್ದಾಗಿರುವಂತಹ ಈ ಒಂದು ಬ್ರೀಡ್ ನ ಈ ರೀತಿ ಹಾಳು ಮಾಡ್ತಾ ಇದಾರೆ. ನೋಡ್ಬೋದು ಎಷ್ಟೊಂದು ಅಸಹ್ಯವಾಗಿ ಕಾಣಿಸ್ತದೆ ಈ ನಾಯಿಗಳು ಅಂತ ಹೇಳಿ. ಈ ರೀತಿನೇ ಬೇಕು ನಿಮಗೆ ಡಾಗ್ ಅಂತ ಹೇಳಿದ್ರೆ ಅದು ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಂತದ್ದು.
ಈಗ ಹೊಸದಾಗಿ ಲ್ಯಾಬ್ ತಗೋಬೇಕು ಅಂತ ಇರ್ತಾರೆ, ಅವ್ರಿಗೆ ಯಾವುದೇ ರೀತಿ ಮಾಹಿತಿ ಇರೋದಿಲ್ಲ, ಅಂತವರಿಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಈ ಚೈನೀಸ್ ಲ್ಯಾಬ್ ಅಥವಾ ಪಂಜಾಬ್ ಲ್ಯಾಬ್ ಈ ರೀತಿನೇ ಇಷ್ಟ ಅಂದ್ರೆ ಅದನ್ನೇ ತಗೊಳ್ಳಿ. ಇಲ್ಲ ನಿಮಗೆ ನ್ಯೂ ಫೌಂಡ್ಲ್ಯಾಂಡ್ ಲ್ಯಾಬ್ರಡೋರ್ನಲ್ಲಿ ಏನು ಬ್ರೀಡ್ ಆಯಿತು ಅಂತೆ ರೀತಿ ಲ್ಯಾಬ್ರಡೋರ್ ಬೇಕಂತ ಹೇಳಿದ್ರೆ ನೀವು ಒರಿಜಿನಲ್ ಲ್ಯಾಬ್ರಡೋರ್ನ ತಗೋಬಹುದು. ಬ್ರೀಡಿಂಗ್ ಅನ್ನೋದು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಒಂದು ಬ್ರೀಡ್ ಏನಿದೆ ಅದರ ಸ್ಟ್ಯಾಂಡರ್ಡ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು, ಅವುಗಳನ್ನ ಬೆಳೆಸಬೇಕು. ಇದು ಬಂದು ಎಲ್ಲ ಬ್ರೀಡರ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಹಾಗೆ ತುಂಬಾ ಜನ ನಮಗೆ ಲ್ಯಾಬ್ ನಾಯಿಗಳ ಫೋಟೋನ ಕಳಿಸಿ ಇದು ಪ್ಯೂರ್ ಅಥವಾ ಕ್ರಾಸ್ ಬ್ರೀಡ್ ಅಂತ ಹೇಳಿ ಚೆಕ್ ಮಾಡಿ ಹೇಳಿ ಅಂತ ಕಳಿಸ್ತಾರೆ. ನೋಡ್ಬೋದು, ಆ ಫೋಟೋಗಳನ್ನ ಹಾಕಿರ್ತೀನಿ, ಈ ರೀತಿ ನಾಯಿಗಳನ್ನ ಕಳಿಸ್ತಾರೆ. ಇದು ಪ್ಯೂರ್ ಅಥವಾ ಕ್ರಾಸ್ ಬ್ರೀಡ್ ಅಂತ ಹೇಳಿ ನಮಗೇನೆ ಕೆಲವೊಂದ್ಸಲ ಗೊತ್ತಾಗಲ್ಲ, ಅಷ್ಟೊಂದು ಕ್ವಾಲಿಟಿ ಕಡಿಮೆ ಇರುತ್ತೆ. ನೀವು ತಗೊಳ್ಳುವಾಗ ಒಳ್ಳೆ ಕಡೆ ನೋಡಿ ಒಳ್ಳೆ ಕ್ವಾಲಿಟಿ ಇರುವಂತ ನಾಯಿ ಮರಿಗಳನ್ನ ತಗೊಳ್ಳಿ. ತುಂಬಾ ಕಡಿಮೆ ಪ್ರೈಸ್ಗೆ 4,000 5,000ಕ್ಕೆಲ್ಲ ನೀವು ತಗೊಳಕ್ ಹೋದ್ರೆ ಇದೇ ರೀತಿ ನಾಯಿಗಳು ಸಿಗೋಂಥದ್ದು. ಕೆಲವೊಬ್ರು ಬೀದಿ ನಾಯಿಗಳನ್ನೆಲ್ಲ ಕೊಟ್ಟು ಮೋಸ ಮಾಡ್ಬಿಡ್ತಾರೆ. ಒಂದ್ ವೇಳೆ ನಿಮ್ಗೆ ಒಳ್ಳೆ ಕ್ವಾಲಿಟಿ ಇರುವಂತಹ ಲ್ಯಾಬ್ ನಾಯಿಗಳು ಬೇಕು ಅಂತ ಹೇಳಿದ್ರೆ ಮಿನಿಮಮ್ 8 ಅಥವಾ 10,000 ಮೇಲೆ ಇದ್ರೆ ಚೆನ್ನಾಗಿರುವಂತಹ ಮರಿಗಳು ಸಿಗುತ್ತೆ ನಿಮ್ಗೆ. ಈಗ ನಮ್ಮ ಮ್ಯಾಕ್ಸ್ ಪಪ್ಪಿಗಳು ಅವೈಲಬಲ್ ಇದೆ. ನಿಮಗೆ ಒಂದ್ ವೇಳೆ ಬೇಕಿತ್ತು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಎಲ್ಲಾ ರೀತಿಯ ಡೀಟೇಲ್ಸ್ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ತುಂಬಾ ಜನ ಮಕ್ಕಳು ಹಠ ಮಾಡ್ತಿದ್ದಾರೆ ಅಂತ ಹೇಳಿ ಪಪ್ಪಿಗಳನ್ನ ತಗೊಳ್ತೀರಾ, ಅದನ್ನ ನಿಮ್ಮ ಮಕ್ಕಳು ಸಾಕೋದಿಲ್ಲ, ನಿಮ್ಮ ಮಕ್ಕಳಿಗೆ ಅಂತ ತಗೊಂಡಿರ್ತೀರಲ್ಲ, ನಿಮ್ಮ ಮಕ್ಕಳು ಬಂದು ಸಾಕೋದಿಲ್ಲ, ನೀವೇ ಅದನ್ನ ನೋಡ್ಕೋಬೇಕು. ನಿಮಗೂ ಕೂಡ ಡಾಗ್ ಮೇಲೆ ಇಂಟ್ರೆಸ್ಟ್ ಇದ್ದು ನೀವು ಕೂಡ ಸಾಕ್ತೀರಾ ಅನ್ನೋ ಒಂದು ನಂಬಿಕೆ ಇತ್ತು ಅಂತ ಹೇಳಿದ್ರೆ ಆಗ ಮಾತ್ರ ತಗೊಳ್ಳಿ. ನಿಮ್ಮ ಮಕ್ಕಳಿಗೋಸ್ಕರ ತಗೊಂಡು ಅವರು 1-2 ದಿನ ಆಟಾಡಿಸಿ ಮತ್ತೆ ಬಿಟ್ಬಿಡ್ತಾರೆ. ಆಮೇಲೆ ನೀವು ತಗೊಂಡು ಎಲ್ಲೋ ಬೀದಿಲ್ ಬಿಡೋದು ಅಥವಾ ಬೇರೆಯವರಿಗೆ ಕೊಡೋದು ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಕೂಡ ನೋಡ್ಕೋತೀರ ಅನ್ನೋ ಒಂದು ನಂಬಿಕೆ ಇದ್ರೆ ಆಗ ಮಾತ್ರ ತಗೊಳ್ಳಿ ನೀವು ಪಪ್ಪಿಗಳನ್ನ. ಹಾಗೆ ಬಂದಿದ್ದು ಒಂದು ಕಮಿಟ್ಮೆಂಟ್ ಆಗಿರುತ್ತೆ. ನೀವು ಒಂದು ಪಪ್ಪಿನ ತಗೊಂಡ್ರಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅವುಗಳ ಲೈಫ್ ಸ್ಪ್ಯಾನ್ ಏನಿದೆ, ಜೀವಿತಾವಧಿ 14 ವರ್ಷ ಇರುತ್ತೆ. ಅಲ್ಲಿ ತನಕ ನಿಮ್ ಕೈಲಿ ನೋಡ್ಕೊಳಕ್ಕಾಗುತ್ತೆ ಅನ್ನೋಂಗಿದ್ರೆ ಮಾತ್ರ ತಗೊಳ್ಳಿ. ಯಾಕಂತ ಹೇಳಿದ್ರೆ ಎಲ್ಲಾ ಸಮಯ ಒಂದೇ ರೀತಿ ಇರೋದಿಲ್ಲ. ಕೆಲವೊಂದ್ಸಲ ನೀವು ಹಳ್ಳಿಯಿಂದ ಬಂದು ಬೆಂಗಳೂರಲ್ಲಿ ಇರುವಂತವ್ರು ಮತ್ತೆ ಹಳ್ಳಿಗೆ ಹೋಗ್ಬೇಕಾಗುತ್ತೆ, ಆಗ ನೀವು ಡಾಗ್ನ ತಗೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಅಥವಾ ನೀವು ಬೇರೆ ಪ್ಲೇಸ್ಗೆ ಹೋಗ್ಬೇಕು, ಆಗ ನೀವು ಟ್ರಾವೆಲ್ ಮಾಡಕ್ ಕಷ್ಟ ಆಗುತ್ತೆ. ಅಥವಾ ನಾಯಿಗೆ ಹುಷಾರಿಲ್ದಂಗೆ ಆಗುತ್ತೆ, ಆಗ ನೀವು ಅದನ್ನ ನೋಡ್ಕೊಳ್ಳೋದು ಕಷ್ಟ ಆಗ್ಬೋದು. ಮತ್ತೆ ಡಾಗ್ ಬಂದು ತುಂಬಾ ದೊಡ್ಡದಾಗುತ್ತೆ ಬೇಗ, ಆಗ ಅವುಗಳಿಗೆ ಫುಡ್ ಎಲ್ಲ ಕೊಡೋದು ಅದು ಕೂಡ ಕಷ್ಟ ಆಗುತ್ತೆ. ಮತ್ತೆ ಡಾಗ್ಗಳಿಗೆ ಏಜ್ ಆದಾಗ ಅವುಗಳನ್ನ ನೋಡ್ಕೋಬೇಕು, ಕೇರ್ ಮಾಡಬೇಕು, ಹುಷಾರಿಲ್ದ ಕೇರ್ ಮಾಡಬೇಕು. ಇದೆಲ್ಲ ತುಂಬಾ ಒಂದು ಕಮಿಟ್ಮೆಂಟ್ ಆಗಿರುತ್ತೆ, ತುಂಬಾ ಕಷ್ಟ ಇರುತ್ತೆ. ಇದಕ್ಕೆಲ್ಲ ನೀವು ರೆಡಿ ಇದ್ದೀರಾ ಅಂತ ಹೇಳಿದ್ರೆ ನೀವು ಪಪ್ಪಿನ ತಗೊಂಡು ಸಾಕಬಹುದು. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.